ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯವಾಣಿ ಅಥವಾ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಲಾಭಗಳೆಷ್ಟು, ನಷ್ಟಗಳೆಷ್ಟು, ಯಾರಿಗೆಲ್ಲ ಅನುಕೂಲತೆಗಳು ಹೆಚ್ಚೆಚ್ಚು ಸಿದ್ಧಿಯಾಗ್ತಾ ಇದೆ, ಈ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಗುರುಜಿಗಳನ್ನು ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಾಕೃಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರುಜಿ, ಹಿಂದಿನ ಸಂಚಿಕೆಯಲ್ಲಿ ಮೇಷರಾಶಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯವಾಣಿ ಅಥವಾ ಮಾಸ ಭವಿಷ್ಯವನ್ನು ನೋಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಮೊದಲನೇದಾಗಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಫಲ ಹೇಗಿದೆ, ಜೊತೆಗೆ ಯಾವೆಲ್ಲ ಆಚರಣೆಗಳನ್ನು ಅವ್ರು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ತುಂಬ ವಿಶೇಷವಾಗಿ ಗ್ರಹ ಗೋಚಾರದಲ್ಲಿ ನವಗ್ರಹಗಳ ಗೋಚಾರ, ಪ್ರಮುಖವಾಗಿ 4-5 ಗ್ರಹಗಳ ಗೋಚಾರ ವೃಷಭ ರಾಶಿಯವರಿಗೆ ವಿಶೇಷವಾದ ಪ್ರಭಾವಳಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಜರುಗ್ತಾ ಇದೆ. ಸೆಪ್ಟೆಂಬರ್ 2ನೇ ತಾರೀಕು ನಿಮ್ಮ ರಾಶಾಧಿಪತಿ ಶುಕ್ರ ಗ್ರಹರೇ ಸ್ವಕ್ಷೇತ್ರವಾಗಿ ಷಷ್ಠ ಭಾವಕ್ಕೆ ಬರುವಂಥದ್ದು. ರಾಶಿಯಿಂದ ಷಷ್ಠ ಭಾವ ಆದರೂ ಕೂಡ ಸ್ವಕ್ಷೇತ್ರದ ಫಲ ಉತ್ತಮವಾಗಿ ಕೊಡುತ್ತೆ. ರಾಶಿಯಿಂದ ದ್ವಿತೀಯ ಪಂಚಮಾಧಿಪತಿಯಾದ ಬುಧ ಗ್ರಹರು ಕೂಡ ಇವರಿಗೆ 8ನೇ ತಾರೀಕು ನಂತರ ಪಂಚಮ ಭಾವಕ್ಕೆ ಬರುವಂಥದ್ದು ಸ್ವಕ್ಷೇತ್ರ. ಇದು ಕೂಡ ಒಳ್ಳೆಯ ಫಲಗಳಂತ ಹೇಳ್ತೀವಿ. 18ನೇ ತಾರೀಕು ನಂತರ ಚತುರ್ಥಾಧಿಪತಿಯಾದ ಸೂರ್ಯ ಭಗವಾನರು ಪಂಚಮ ಭಾವಕ್ಕೆ ಬರುವಂಥದ್ದು. ಹಾಗೆ ಕ್ರಮವಾಗಿ 19ನೇ ತಾರೀಕು ಸೆಪ್ಟೆಂಬರ್ 19ರಲ್ಲಿ ಮಂಗಳ ಗ್ರಹ ಈ ಒಂದು ವಿಶೇಷವಾಗಿ ಇರುವಂಥ ತೃತೀಯ ಭಾವಕ್ಕೆ ನೀಚ ರಾಶಿಯಲ್ಲಿ ಗೋಚರವಾಗ್ತಾರೆ. ಹಾಗೆ 27 ಸೆಪ್ಟೆಂಬರ್ನಂದು ಬುಧ ಗ್ರಹ ದ್ವಿತೀಯ ಪಂಚಮಾಧಿಪತಿಯಾಗಿ ಬುಧ ಗ್ರಹ ಪಂಚಮ ಭಾವಕ್ಕೆ ಬಂದರೆ ಕೂಡ ಮತ್ತೆ 27ನೇ ತಾರೀಕು ಷಷ್ಠ ಭಾವಕ್ಕೆ ರಾಶಾಧಿಪತಿ ಒಟ್ಟಿಗೆ ಬಂದು ಗೋಚರವಾಗ್ತಿರುವಂಥದ್ದು ತುಂಬ ವಿಶೇಷ. ಉಳಿದಂತೆ ದೊಡ್ಡ ಗ್ರಹಗಳ ಗೋಚಾರ ಗುರು ಭಗವಾನರು ಯಥಾವತ್ತಾಗಿ ಕೊನೆಯ ತಿಂಗಳಲ್ಲಿ ಹೇಗೆ ಗೋಚಾರದ ಫಲಗಳನ್ನು ನೀಡ್ತಾ ಇತ್ತು ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಹಾಗೆ ಶನೇಶ್ವರ ಭಗವಾನರು ಕೂಡ ಲಾಭ ಸ್ಥಾನದಲ್ಲಿ ಗೋಚರವಾಗ್ತಿರುವಂಥದ್ದು ಕೊನೆಯ ತಿಂಗಳಲ್ಲಿ. ಅದರ ವಕ್ರ ಶನಿಯ ಪ್ರಭಾವ ದಶಮ ಭಾವಕ್ಕೆ, ಶನೇಶ್ವರನಿಂದ ವೃಷಭ ರಾಶಿಯವರಿಗೆ ಏನೂ ತೊಂದರೆ ಇಲ್ಲ, ಯೋಗಕಾರಕ ಗ್ರಹ ಅಂತಲೇ ನಾವು ತಗೊತೀವಿ. ಆದ್ದರಿಂದ ದಶಮ ಭಾವದ ಫಲಗಳನ್ನು ವಕ್ರಗತಿಯ ಶನಿಯ ಪ್ರಭಾವದಿಂದ ಸಿಗ್ತಾ ಇರುವಂಥದ್ದು. ಇದಿಷ್ಟು ನವಗ್ರಹಗಳ ಒಂದು ಆಚರಣೆಯ ಒಂದು ವಿಚಾರ. ಗೋಚಾರದ ವಿಚಾರದಲ್ಲಿ ನೋಡಿದರೆ, ಆಚರಣೆ ವಿಚಾರದಲ್ಲಿ ಸೆಪ್ಟೆಂಬರ್ನ ಒಂದು ವಿಶೇಷವಾಗಿ 4ನೇ ತಾರೀಕು ಈ ಜಗತ್ತಿನಾದ್ಯಂತ ವಿಶೇಷವಾಗಿ ಯಾವ ಒಂದು ದೊಡ್ಡ ದೇವರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಗೆ ಹೇಳ್ತೀವೋ ಅದೇ ವಿಷ್ಣುವಿನ 8ನೇ ಸ್ವರೂಪವಾದ ಶ್ರೀಕೃಷ್ಣನ ಅವತಾರವಾದ ಗೋಕುಲಾಷ್ಟಮಿಯಂದು ಸೆಪ್ಟೆಂಬರ್ 4ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ. 14ನೇ ತಾರೀಕು ತುಂಬ ಮುಖ್ಯವಾಗಿ ವಿಘ್ನ ನಿವಾರಕ ಗಣೇಶ ಚತುರ್ಥಿಯ ಹಬ್ಬ ಒಂದು ಜರುಗ್ತಾ ಇರುವಂಥದ್ದು. 16ನೇ ತಾರೀಕು ಬಲರಾಮ ಜಯಂತಿ ಹಾಗೂ ವಿಶೇಷವಾಗಿ ಇರುವಂಥ ಈ ಜಗತ್ತಿನ ಸೃಷ್ಟಿಕರ್ತನಾದ ಒಂದು ಸೃಷ್ಟಿಕರ್ತ ಸೆಲೆಸ್ಟಿಯಲ್ ಆರ್ಕಿಟೆಕ್ಟ್ ಅಂತ ಹೇಳ್ತೀವಿ ವಿಶ್ವಕರ್ಮರ ಒಂದು ಪೂಜೆ ಕೂಡ ಸೆಪ್ಟೆಂಬರ್ 14ನೇ ತಾರೀಕು ಜರುಗ್ತಾ ಇರುವಂಥದ್ದು. ಈ ಎಲ್ಲ ವಿಚಾರದಲ್ಲಿ ಆಚರಣಾ ಭಾಗವಾಗಿ ಮತ್ತು ನವಗ್ರಹಗಳ ಗೋಚಾರ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಜರುಗುತ್ತೆ. ಗುರುಜಿ, ಇನ್ನು ವೃಷಭ ರಾಶಿಯ ವಿಚಾರದಲ್ಲಿ ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಇದು ಹೇಗೆ ಪರಿಣಾಮವನ್ನ ಬೀರ್ತಾ ಇದೆ? ನೋಡಿ, ಮೊದಲೇದಾಗಿ ರಾಶಾಧಿಪತಿ ಷಷ್ಠ ಭಾವದಲ್ಲಿ ಬರುವಂಥದ್ದು, ಆದರೂ ಕೂಡ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ರೋಗ ರಿಪು ಋಣು ಶತ್ರು ಭಾವ ಅಂತ ಹೇಳ್ತೀವಿ, ಅದರ ವಿಚಾರದಲ್ಲಿ ಸ್ವಕ್ಷೇತ್ರಾಧಿಪತಿ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ವರ್ಷಕ್ಕೆ ಒಂದು ಸತಿ ಬರುವಂಥ ಪ್ರಕ್ರಿಯೆ. ಪ್ರತಿಯೊಂದು ರಾಶಿಯವರೆಗೂ ಆ ರಾಶಾಧಿಪತಿಯ ರಾಶಿಯ ಮನೆಗೆ ಬಂದಾಗ ತುಂಬ ಒಂದು ಒಳ್ಳೆಯ ಪ್ರಭಾವ. ಹೇಗೆ ಪ್ರತಿಯೊಂದು ರಾಶಿಗೂ ಕೂಡ ಒಂದು ಗ್ರಹಕ್ಕೂ 2 ರಾಶಿಗಳು ಕ್ರಮವಾಗಿ ಬಂದಿರುತ್ತೋ, ನಿಮ್ಮ ವೃಷಭ ರಾಶಾಧಿಪತಿ ಶುಕ್ರನಿಗೂ ಕೂಡ ಕ್ರಮವಾಗಿ ವೃಷಭ ಹಾಗೂ ತುಲಾರಾಶಿ ಬಂದಿರುವಂಥದ್ದು. ತುಲಾರಾಶಿಗೆ ಸ್ವಕ್ಷೇತ್ರದಲ್ಲಿ ಬರುವುದರಿಂದ ಏನಾಗುತ್ತೆ, ಯಾವುದೇ ರೀತಿಯ ಒಂದು ರೋಗ ಭಯ ಇರೋದಿಲ್ಲ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಸಾಲ ಸೋಲ ವಿಚಾರದಲ್ಲಿ ಏನು ನೋವು ಅನುಭವಿಸಿದಿರೋ ಈ ಒಂದು ಈಸಿಯಾಗಿ ಅವರಿಗೆ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗುವಂಥದ್ದು ಹೇಳ್ತೀವಿ. ಕೋರ್ಟ್ ಕೇಸು, ಲಿಟಿಗೇಷನ್ನು ಇತ್ಯಾದಿ ವಿಚಾರಗಳಲ್ಲಿ ನೀವು ಹಲವಾರು ದಿನಗಳಿಂದ ವರ್ಷಾನುಗಟ್ಟಲೆ ನೀವು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ತಿಂಗಳು ನಿಮಗೆ ಬಂಪರ್. ಅದರಲ್ಲೂ ಕೂಡ ಒಳ್ಳೆಯ ಅನುಕೂಲತೆಗಳು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ಆಗುವಂಥದ್ದು. ಏಕೆಂದರೆ ಸ್ವಕ್ಷೇತ್ರದ ಶುಕ್ರ ತುಂಬ ಹೆಚ್ಚಿನ ಪ್ರಭಾವಳಿಗಳನ್ನು ನಿರ್ಮಾಣ ಮಾಡಿ ಕೊಡುವಂಥದ್ದು. ಅದೇ ರೀತಿ ತುಂಬ ವಿಶೇಷವಾಗಿ ಸೂರ್ಯ ಭಗವಾನರ ಗೋಚಾರ ಕೂಡ ಇಲ್ಲಿ ಸೂರ್ಯ ಭಗವಾನರು ಕೂಡ ಚತುರ್ಥಾಧಿಪತಿಯಾಗಿ ಪಂಚಮ ಭಾವಕ್ಕೆ ಬರುವಂಥದ್ದು. ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಹೌಸ್ ಆಫ್ ಕಂಫರ್ಟಿಂದ ಹೌಸ್ ಆಫ್ ಪ್ರೀವಿಯಸ್ ಬರ್ತ್. ಅಂದರೆ ಇಲ್ಲೇನಾಗುತ್ತೆ ಅಂದರೆ ಪ್ರತಿಯೊಂದು ಅನುಕೂಲತೆಗಳು ಹೆಚ್ಚಾಗುವಂಥದ್ದು. ಸಂತಾನ ಸಮಸ್ಯೆ, ಸಂತಾನಾಪೇಕ್ಷಿತ ದಂಪತಿಗಳಿಗೆ ಒಳ್ಳೆಯ ಒಂದು ಶುಭ ವಿಚಾರ. ಯಾರು ಪುತ್ರ ಸಂತಾನನ ಬಯಸ್ತಾ ಇದ್ದೀರಾ ವೃಷಭರಾಶಿಯವರು ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 18ನೇ ತಾರೀಕು ನಂತರ ಪ್ರಯತ್ನ ಪಟ್ಟರೆ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಸಂತಾನದ ಫಲಗಳು ಸಿಗುವಂಥದ್ದು. ಒಂದು ವ್ಯಾಪಾರ ವಹಿವಾಟು ಕಂಫರ್ಟ್ ಲೆವೆಲ್ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಕೇಂದ್ರದ ಭಾವದ ಅಧಿಪತಿ ತ್ರಿಕೋನ ಭಾವದಲ್ಲಿ ಬಂದಾಗ ಹೆಚ್ಚಿನ ವಿಶೇಷ ಫಲಗಳು ಸೂರ್ಯ ಭಗವಾನರಿಂದ ಕೂಡ ಸಿಗುತ್ತೆ.
ಅದೇ ರೀತಿ ನಿಮಗೆ ಸಪ್ತಮಾಧಿಪತಿ ಅಂತ ಹೇಳ್ತೀವಿ ಮತ್ತು ವ್ಯಯಾಧಿಪತಿ ಮಂಗಳ ಗ್ರಹರು ಕೂಡ ತೃತೀಯ ಭಾವಕ್ಕೆ ಬರುವಂಥದ್ದು. ಸಪ್ತಮಾಧಿಪತಿ ತೃತೀಯ ಭಾವ ಅಷ್ಟೊಂದು ಒಳ್ಳೆಯದಲ್ಲ, ಆದರೆ ಮಂಗಳ ನೀಚ ರಾಶಿಯಲ್ಲಿ ಗೋಚರವಾಗ್ತಿರುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ಸಮಸ್ಯೆಗಳು ಕೊಡಲ್ಲ. ವಿದೇಶದಲ್ಲಿ ಇರುವಂಥವರಿಗೆ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥವರಿಗೆ ಹೆಚ್ಚಿನ ಅನುಕೂಲತೆಗಳಿರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಈ ಒಂದು ವಿಚಾರದಲ್ಲಿ ವೃಷಭ ರಾಶಿಯವರು ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ, ಮದುವೆ ಇತ್ಯಾದಿ ವಿಚಾರ ಏನಾದರೂ ಇದ್ದರೆ ಸ್ವಲ್ಪ ಮುಂದೂಡೋದು ಒಳ್ಳೆಯದು. ದಾಂಪತ್ಯದಲ್ಲಿ ಹೆಚ್ಚಾಗಿ ಕಲಹಗಳು ಕೂಡ ಕಂಡುಬರುತ್ತೆ. ಅದೇ ರೀತಿ 27ನೇ ಸೆಪ್ಟೆಂಬರ್ ನಂತರ ಬುಧ ಗ್ರಹರು ಕೂಡ ಮುಂದಿನ ರಾಶಿ ತುಲಾ ರಾಶಿಗೆ ಗೋಚರ ಆಗ್ತಿರುವಂಥದ್ದು. ಸೊ ಇಲ್ಲೇನಾಗುತ್ತೆ, ವೃಷಭ ರಾಶಿಯವರಿಗೂ ದ್ವಿತೀಯ ಪಂಚಮಾಧಿಪತಿಯಾದ ಬುಧ ಗ್ರಹರು ಕೂಡ ಸ್ವಕ್ಷೇತ್ರವಾದ ಶುಕ್ರನ ಜೊತೆಗೆ ಬಂದು ಸೇರುವಂಥದ್ದು. ಶುಕ್ರ ಬುಧ ಒಂದು ಒಳ್ಳೆಯ ಯೋಗ ನಿರ್ಮಾಣ ಮಾಡ್ತಿರುವಂಥದ್ದು. ಅನುಕೂಲತೆಗಳು ಹೆಚ್ಚಾಗುತ್ತೆ. ಗುರು ಭಗವಾನರಿಂದನೂ ಕೂಡ ಹೆಚ್ಚಾಗಿ ಸಮಸ್ಯೆ ಆಗಲ್ಲ. ರಾಹು ಕೂಡ ಇಲ್ಲಿ ತುಂಬ ವಿಶೇಷವಾಗಿ ದಶಮ ಸ್ಥಾನದಲ್ಲೇ ಹಾಗೇ ಮುಂದುವರಿಯೋದ್ರಿಂದ ಯಾರ್ಯಾರು ಒಂದು ವಿಶೇಷವಾಗಿ ಸಾಫ್ಟ್ವೇರು IT ರಿಲೇಟೆಡಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಿನ ವಿಶೇಷ ಟೆಕ್ನಾಲಜಿಗಳು AI ಅಂತ ಹೇಳ್ತಾರೆ, ಕಂಟೆಂಟ್ ಕ್ರಿಯೇಟರ್ಸು, ಇವರಿಗೆ ತುಂಬ ಹೆಚ್ಚಿನ ಅನುಕೂಲತೆಗಳಿಂದ ಕೂಡಿ ಬರುತ್ತೆ. ಪ್ರಮೋಷನ್ಸ್ ನಿರೀಕ್ಷೆ ಮಾಡ್ತಿದ್ರೆ ಹೆಚ್ಚಿನ ಪ್ರಮೋಷನ್ ಆಗುವಂಥದ್ದು, ಹೊಸ ಜಾಬ್ ಕ್ರಿಯೇಷನ್ ಆಗುವಂಥದ್ದು, ಹೊಸ ಅಪಾರ್ಚುನಿಟಿ ಸಿಗುವಂಥದ್ದು. ಯಾಕಂದ್ರೆ ನೋಡಿ, ನಾವು ಸಾಮಾನ್ಯವಾಗಿ ನೋಡಬೇಕಾದಾಗ ಎಷ್ಟೋ ಜಗತ್ತಿನಲ್ಲಿ ಅವ್ರಿಗೆ ಇಷ್ಟವಾಗ್ತಿರುವಂಥ ಕೆಲಸನೇ ಸಿಗೋದಿಲ್ಲ. ಅಂದರೆ ಅವ್ರು ಓದಿರುವಂಥದ್ದು ಬೇರೆ, ಅವ್ರಿಗೆ ಮಾಡ್ತಾ ಇರುವಂಥದ್ದು ಬೇರೆ. ಆದರೆ ವೃಷಭ ರಾಶಿಯವರಿಗೆ ಖುಷಿ ವಿಚಾರ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ರಾಹುವಿನ ದಶಮಸ್ಥ ರಾಹು ಒಳ್ಳೆಯ ಫಲಗಳನ್ನು ಕೊಡ್ತಾರೆ. ಕೇತು ಯಥಾವತ್ತಾಗಿ 4ನೇ ಮನೆಯ ಫಲಗಳನ್ನು ನೀಡ್ತಾ ಇರ್ತಾರೆ. ಈ ರೀತಿ ಗ್ರಹಗಳ ವಿಸ್ತೃತ ಪ್ರಭಾವವನ್ನು ನಾವು ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡ್ಬೋದಮ್ಮ. ಗುರುಜಿ, ಇನ್ನು ರಾಶಾಧಿಪತಿ ಗೋಚರ ಹೇಗಾಗ್ತಾ ಇದೆ, ಯಾವೆಲ್ಲ ಲಾಭಗಳು ಅನುಕೂಲತೆಗಳನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ? ನೋಡಿ, ಇಲ್ಲಿ ತುಂಬ ವಿಶೇಷವಾಗಿ ರಾಶಾಧಿಪತಿ 6ನೇ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು ಒಳ್ಳೆಯ ವಿಚಾರ. ಸೊ ಇಲ್ಲಿ ದೇಹ ಸದೃಢವಾಗುತ್ತೆ, ಮನಸ್ಸಿಗೆ ಹೊಸ ಚೈತನ್ಯ ಸಿಗುತ್ತೆ, ಏನೋ ಒಂದು ಖುಷಿ ವಿಚಾರ. ಪ್ರತಿಯೊಂದು ಮುನ್ನುಗ್ಗಿ ಮಾಡುವಂಥ ಎಲ್ಲ ಒಂದು ಛಲ ಬರುತ್ತೆ. ಎಷ್ಟೇ ಶತ್ರುಗಳಿದ್ರೂ ಕೂಡ ಶತ್ರು ವಿನಾಶ ಆಗುವಂಥದ್ದು, ಮತ್ತು ಎಷ್ಟೇ ಲೋನ್ಸ್ ಇದ್ರೂ ಕೂಡ ಲೋನ್ಸ್ ಕ್ಲಿಯರ್ ಆಗುವಂಥದ್ದು. ಹೊಸದಾಗಿ ಏನಾದರೂ ಒಂದು ಖರೀದಿ ಮಾಡಬೇಕು, ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಅಡಚಣೆ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ತುಂಬ ದಿನದಿಂದ ಒಂದು ಕೋರ್ಟ್ ಕೇಸ್ ಕಚೇರಿ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಜಡ್ಜ್ಮೆಂಟ್ ಬರ್ತಾ ಇಲ್ಲ, ನಿಧಾನ ಆಗ್ತಿದೆ ಅನ್ನೋ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಉಳಿದಂತೆ ಗ್ರಹ ಗೋಚಾರದ ವಿಚಾರವಾಗಿ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಹೆಚ್ಚಿನ ಫಲಗಳನ್ನು ನೋಡಬೇಕಾದಾಗೆ ಅಲ್ಲಿ ಅತ್ಯಂತ ಶುಭದಾಯಕವಾಗಿರುವಂಥ ಮಾಸ ಸೆಪ್ಟೆಂಬರ್ ತಿಂಗಳು ನಿಮ್ಮ ವೃಷಭ ರಾಶಿಯವರಿಗೆ. ಯಾವ ರೀತಿ ಅಂದರೆ, ನೀವು ಹೆಚ್ಚಾಗಿ ದೇವಾಲಯಗಳ ದರ್ಶನ, ಸಾಧು ಸಂತರ ಗುರುಗಳ ಆಶೀರ್ವಾದ ತಾವು ಪಡ್ಕೊತೀರಾ, ಮತ್ತು ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತೆ. ವಿಶೇಷವಾಗಿ ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು, ಅದರಿಂದ ಒಳ್ಳೆಯ ಅಂಕಗಳು ಕೂಡ ಒಳ್ಳೆಯ ಅನುಕೂಲಗಳು ನಿರ್ಮಾಣವಾಗಿ ಒಳ್ಳೆಯ ಅಂಕಗಳು ಕೂಡ ಬರುತ್ತೆ. ವಿದೇಶಿ ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ, ತೃಪ್ತಿದಾಯಕವಾಗಿರುವಂಥದ್ದು. ಸರ್ಕಾರಿ ಕೆಲಸದಲ್ಲಿ ಜಯಪ್ರಾಪ್ತಿ, ನೂತನ ಕೆಲಸಕ್ಕೆ ಯಾರಾದರೂ ಅಪ್ಲೈ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಮ್ಮ ಅನ್ನದಾತರು ರೈತರಿಗೂ ಕೂಡ ವ್ಯವಸಾಯ ಕ್ಷೇತ್ರದಲ್ಲಿ ಅತ್ಯಂತ ಶುಭ. ಈ ಸಣ್ಣ ಪುಟ್ಟ ಹಣ್ಣು ತರಕಾರಿ ಚಿಲ್ಲರೆ ವ್ಯಾಪಾರ, ಯಾರೋ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಒಳ್ಳೆಯ ಧನಲಾಭ ಇರುತ್ತೆ. ಈ ಒಂದು ಮಾಸ ಈ ಒಂದು ವಿಶೇಷವಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಸಂತಸ ತಂದು ಕೊಡುತ್ತೆ. ಧನಪ್ರಾಪ್ತಿ, ಪಾಲುದಾರಿಕೆಯಲ್ಲಿ ಶುಭ ಫಲ ಇರುತ್ತೆ. ನೂತನ ಕೆಲಸ ಕಾರ್ಯಗಳಲ್ಲಿ ಒಂದು ಸಿಕ್ಕರೆ ಅಪ್ಲೈ ಮಾಡ್ಕೊಳ್ಳಿ, ಜವಾಬ್ದಾರಿಗಳು ಜಾಸ್ತಿ ಸಿಗುತ್ತೆ. ಹೆಚ್ಚಾಗಿ ಶ್ರಮಪಟ್ಟು ಕೆಲಸ ಆಗೋದ್ರಿಂದ ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ. ಕೆಲಸದಲ್ಲಿ ಅದೃಷ್ಟ ಜಾಸ್ತಿ ಆಗುವಂಥದ್ದು, ಶ್ರಮ ಕಮ್ಮಿ ಆಗುವಂಥದ್ದು, ಫಲ ಖಂಡಿತ ಹೆಚ್ಚಾಗಿ ಚೆನ್ನಾಗಿ ಕೂಡಿ ಬರುತ್ತೆ. ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭವಾದ ದೀರ್ಘಕಾಲಿಕ ಹೂಡಿಕೆಗಳು ಕೂಡ ಒಳ್ಳೆ ಲಾಭ ವೃಷಭ ರಾಶಿಯವರಿಗೆ ತಂದುಕೊಡುತ್ತೆ. ಶುಕ್ರ ಗ್ರಹರು ಸ್ವಕ್ಷೇತ್ರದಲ್ಲಿ ಬರೋದರಿಂದ, ಶುಕ್ರ ಅಂದ್ರೇ ಆರ್ಟ್ಸ್ ಅಂತ ಹೇಳ್ತೀವಿ, ಕ್ರಿಯೇಟಿವ್, ಸಂಗೀತ, ಕಲೆ, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಹೆಚ್ಚಿನ ಪ್ರೋತ್ಸಾಹ, ಹೆಚ್ಚಿನ ಅನುದಾನ ನಿಮಗೆ ಸಿಗುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಎಲ್ಲೆಂದರೆ ಅಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಸ್ವಲ್ಪ ಏನಾದರೂ ಲಾಸ್ ಮಾಡ್ಕೊಳ್ಳೋವಂಥದ್ದು ಕೂಡ ಇರುತ್ತೆ. ಮತ್ತು ಅದಕ್ಕೆ ನಾವು ಹೇಳ್ತೀವಿ, ಪ್ರತಿಯೊಬ್ಬರು ರಾಶಿ ಅಲ್ದಿರ ನಿಮ್ಮ ಜಾತಕ ದಶಾಭುಕ್ತಿನಲ್ಲಿ ನುರಿತ ಜ್ಯೋತಿಷರಲ್ಲಿ ಜಾತಕ ವಿಶ್ಲೇಷಣೆ ಮಾಡ್ಕೊಳ್ಳೋದು ಒಳ್ಳೆಯದು, ಯಾವುದು ಇನ್ವೆಸ್ಟ್ಮೆಂಟಿಗೆ. ಮತ್ತು ಸ್ವಲ್ಪ ಬಂಧುಗಳ ಆಗಮನದಿಂದ, ರಿಲೇಟಿವ್ಸ್ ಕಡೆಯಿಂದ ಹೆಚ್ಚಿನ ಅನುಕೂಲತೆಗಳು ಜಾಸ್ತಿ ಆಗುತ್ತೆ. ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು ಈ ವೃಷಭ ರಾಶಿಯವರದನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಈ ರೀತಿ ರಾಶಿಯಾಧಿಪತಿಯ ಒಂದು ವಿಸ್ತೃತ ಫಲ ಹಾಗೂ ನವಗ್ರಹಗಳ ಗೋಚಾರ ಪ್ರಭಾವದಲ್ಲಿ ಪ್ರಾಪ್ತಿಯಾಗುವಂಥದ್ದು. ಗುರುಜಿ, ಇನ್ನು ವೃಷಭ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಯಾವೆಲ್ಲ ಫಲಗಳು ಸಿದ್ಧಿಯಾಗ್ತಾ ಇದೆ, ಮತ್ತೆ ಪರಿಹಾರ ಭಾಗಕ್ಕಾಗಿ ವೃಷಭ ರಾಶಿಯವರು ಏನು ಮಾಡಬೇಕು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾತ್ರ? 3 ವಿಶೇಷ ನಕ್ಷತ್ರಗಳು. ಕೃತಿಕಾ ನಕ್ಷತ್ರ, ಪರಿಸರವು ಮನುಷ್ಯನ ಜೊತೆಗೆ ಏನೇ ಒಂದು ಪರಿಸರದ ಹಾನಿ ಮಾಡಿದ್ರೆ ಅದನ್ನು ಒಳ್ಳೆಯ ಮನಸ್ಸಿನಿಂದ ಒಪ್ಕೊಂಡು ನೀವು ಅದರಿಂದ ಒಂದು ಪರಿಸರದಿಂದನೇ ಒಂದು ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಒಂದು ವ್ಯಾಯಾಮ ಮಾಡಿ, ಒಂದು ಎಕ್ಸರ್ಸೈಸ್ ಮಾಡಿ, ಆ ಒಂದು ದಿನದ ಒಂದು ಏನು ರುಟೀನ್ ಅಂತ ಹೇಳ್ತೀರಾ, ಈ
ಒಂದು ಕೃತಿಕಾ ನಕ್ಷತ್ರದವ್ರು ರೂಢಿಸ್ಕೊಳ್ತಾರೆ. ರೋಹಿಣಿ ನಕ್ಷತ್ರದವರು ವೈಯಕ್ತಿಕ ಒಂದು ಗುರಿಯ ಪರಾಕಾಷ್ಠೆಗೆ ಸಿಗುವಂಥದ್ದು, ಮತ್ತು ಮೃಗಶಿರ ನಕ್ಷತ್ರದವರಿಗೆ ಸಾಮಾಜಿಕ ಯೋಜನೆ ಮತ್ತು ಇದರಿಂದ ಹೆಚ್ಚಿನ ಹಣದ ಹರಿವು ಮತ್ತು ಗುಂಪು ಯೋಜನೆಗಳ ಸಂಗ್ರಹಣೆ ಕೂಡ ಆಗುವಂಥದ್ದು. ಪರಿಹಾರಗಳಿಷ್ಟೇ. ಸ್ವಲ್ಪ ರಾಶ್ಯಾಧಿಪತಿ ಸ್ವಕ್ಷೇತ್ರಕ್ಕೆ ಬಂದರೂ ಕೂಡ ಏನಾಗುತ್ತೆ, ಷಷ್ಠಭಾವ ಅಂದರೆ ರೋಗ ರಿಪುರಿಣು ಶತ್ರುಭಾವ ಆಗೋದ್ರಿಂದ ಶುಕ್ರನನ್ನು ಬಲಪಡಿಸಲು ಕನಕಾಧಾರ ಸ್ತೋತ್ರವನ್ನು ದಿನಾಲು ಪಠಣೆ ಮಾಡಿ, ಸಾಧ್ಯವಾದರೆ ಶುಕ್ರವಾರದ ಹೊತ್ತು ಉಪವಾಸ ಮಾಡಿ, ಮತ್ತು ಸರಸ್ವತಿಯ ಮಾತೆಯ ಆರಾಧನೆ ಮಾಡುವಂಥದ್ದು, ಶಿಕ್ಷಣಕ್ಕೆ ಸಂಬಂಧಿತವಾಗಿರುವಂಥ ಯಾವುದೇ ಒಂದು ಬಡವರಿಗೆ ಒಂದು ಶಿಕ್ಷಣ ಸಹಾಯ ಮಾಡಿ, ಒಂದು ಫೀಸು ಮತ್ತು ಇನ್ನೇನದಕ್ಕೂ ಅನುಕೂಲ ಮಾಡಿಕೊಡಿ. ನಿಮಗೆ ಖಂಡಿತ ವೃಷಭ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯವಾಣಿ ಅಥವಾ ಮಾಸ ಭವಿಷ್ಯವನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಪರಿಹಾರ ಭಾಗವನ್ನು ಕೂಡ ಹೇಳ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.